ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಧನುರಾಶಿ ಫೆಬ್ರವರಿ 5ರಿಂದ 11ರವರೆಗೆ ಸಾಮಾನ್ಯ ದಿನವಲ್ಲ. ಗಮನವಿಟ್ಟು ಕೇಳಿ, ಏಕೆಂದರೆ ಫೆಬ್ರವರಿ 5ರಿಂದ 11ರ ನಡುವಿನ ಸಮಯವು ಧನುರಾಶಿಗೆ ಕೆಲವು ನಿಗೂಢ ಸಂಕೇತಗಳನ್ನು ತರುತ್ತದೆ. ಅದು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಆದರೆ ಚಿಹ್ನೆಗಳನ್ನು ಹೇಗೆ ಓದಬೇಕೆಂದು ತಿಳಿದಿರುವವರಿಗೆ ಈ ಸಮಯವು ಅವರ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಈ ದಿನಗಳಲ್ಲಿ ವಿಧಿ ತನ್ನ ಮೌನ ಕಾರ್ಡ್ಗಳನ್ನು ನುಡಿಸುತ್ತದೆ. ಕೆಲವು ಗುಪ್ತ ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ ಮತ್ತು ಕೆಲವು ನಿರ್ಧಾರಗಳು ಒಂದು ತಿರುವು ತಲುಪುತ್ತವೆ. ಅದರಿಂದ ಹಿಂತಿರುಗುವುದು ಕಷ್ಟವಾಗುತ್ತದೆ. ಹಳೆಯ ನಂಬಿಕೆಗಳು ಛಿದ್ರವಾಗುವ ಸಮಯ ಇದು. ಕೆಲವು ಹೊಸ ಸತ್ಯಗಳು ಹೊರಹೊಮ್ಮುತ್ತವೆ ಮತ್ತು ಕೆಲವು ಜನರು ತಮ್ಮ ನಿಜವಾದ ಉದ್ದೇಶಗಳನ್ನು ಬಹಿರಂಗಪಡಿಸುತ್ತಾರೆ. ಧನುರಾಶಿಯವರು ಏನೋ ದೊಡ್ಡದೊಂದು ಸಂಭವಿಸಲಿದೆ ಎಂದು ಭಾವಿಸುತ್ತಾರೆ. ಆದರೆ ಕಾರಣವನ್ನು ಪದಗಳಲ್ಲಿ ವಿವರಿಸಲು ಕಷ್ಟವಾಗುತ್ತದೆ. ಈ 7 ದಿನಗಳಲ್ಲಿ ಶಕ್ತಿಗಳು ಬದಲಾಗುತ್ತವೆ, ಆಲೋಚನೆ ಬದಲಾಗುತ್ತದೆ ಮತ್ತು ಅದೃಷ್ಟವು ತೆರೆಮರೆಯಲ್ಲಿ ಕೆಲಸ ಮಾಡುತ್ತದೆ. ಕೆಲವು ಚಿಹ್ನೆಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ. ಗಮನ ಕೊಡದವರು ಅವುಗಳನ್ನು ತಪ್ಪಿಸಿಕೊಳ್ಳಬಹುದು. ಆದ್ದರಿಂದ ಈ ಸಂದೇಶವು ಕೇವಲ ಮಾಹಿತಿಯಲ್ಲ, ಆದರೆ ಧನುರಾಶಿಯವರಿಗೆ ಒಂದು ಸಂಕೇತ, ಎಚ್ಚರಿಕೆ ಮತ್ತು ಅವಕಾಶವಾಗಿದೆ. ಫೆಬ್ರವರಿ 5ರಿಂದ 11ರವರೆಗಿನ 15 ನಿಗೂಢ ಭವಿಷ್ಯವಾಣಿಗಳನ್ನು ನೀವು ಮುಂದೆ ಕೇಳಲಿದ್ದೀರಿ. ಮತ್ತಷ್ಟು ಬಹಿರಂಗಪಡಿಸುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಕೊನೆಯವರೆಗೂ ಕೇಳಿ, ಏಕೆಂದರೆ ಅಂತಿಮ ಭವಿಷ್ಯವು ಧನುರಾಶಿಗೆ ಅತ್ಯಂತ ಆಶ್ಚರ್ಯಕರವಾಗಿರುತ್ತದೆ. ಮೊದಲ ಮಹಾರಾಷ್ಟ್ರಮಿ ಭವಿಷ್ಯ, ಅದೃಷ್ಟದ ಮೌನ. ಧನುರಾಶಿ ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂಬುದು ಹೊರಗಿನಿಂದ ಹಠಾತ್ತನೆ ಕಾಣಿಸಬಹುದು. ಆದರೆ ಉನ್ನತ ಶಕ್ತಿಗಳು ಅದಕ್ಕೆ ಸ್ವಲ್ಪ ಸಮಯದಿಂದ ತಯಾರಿ ನಡೆಸುತ್ತಿವೆ. ಕಳೆದ ಕೆಲವು ತಿಂಗಳುಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಕೈಯಿಂದ ವಿಷಯಗಳು ಜಾರಿ ಬೀಳುವುದನ್ನು ನೀವು ಗಮನಿಸಿರಬಹುದು. ಕೆಲವು ಯೋಜನೆಗಳು ಪದೇ ಪದೇ ಸ್ಥಗಿತಗೊಂಡವು ಮತ್ತು ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕ ಉಳಿದುಕೊಂಡಿತು. ಇದು ಕಾಕತಾಳೀಯವಲ್ಲ. ವಾಸ್ತವವಾಗಿ ವಿಶ್ವವು ನಿಮ್ಮನ್ನು ಒಂದು ಪ್ರಮುಖ ಬದಲಾವಣೆಗೆ ಸಿದ್ಧಪಡಿಸುತ್ತಿತ್ತು. ಈ 7 ದಿನಗಳಲ್ಲಿ ಒಂದು ಸಣ್ಣ ನಿರ್ಧಾರವು ನಿಮ್ಮ ಸಂಪೂರ್ಣ ಭವಿಷ್ಯದ ಹಾದಿಯನ್ನು ಬದಲಾಯಿಸುವ ಕ್ಷಣ ಬರುತ್ತದೆ. ಈ ನಿರ್ಧಾರವು ನಿಮ್ಮ ವೃತ್ತಿ, ಹಣ ಅಥವಾ ನೀವು ನಿರ್ಲಕ್ಷಿಸುತ್ತಿರುವ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ಅತ್ಯಂತ ನಿಗೂಢ ವಿಷಯವೆಂದರೆ ನೀವು ಒಳಗಿನಿಂದ ಒಂದು ಧ್ವನಿಯನ್ನು ಕೇಳುತ್ತೀರಿ, ಈಗ ನಿಲ್ಲಿಸಬೇಡಿ. ಮತ್ತು ನೀವು ಆ ಸಂಕೇತವನ್ನು ನಿರ್ಲಕ್ಷಿಸಿದರೆ ವಿಷಾದಿಸುವ ಸಾಧ್ಯತೆಯಿದೆ. ಧನುರಾಶಿಯ ಕೆಲವು ಜನರಿಗೆ ಈ ಭವಿಷ್ಯವಾಣಿಯು ಹಠಾತ್ ಉನ್ನತಿಯನ್ನು ಸೂಚಿಸುತ್ತದೆ. ಇನ್ನು ಕೆಲವರಿಗೆ ಇದು ಹಳೆಯ ಅಧ್ಯಾಯದ ಸಂಪೂರ್ಣ ಅಂತ್ಯವನ್ನು ಸೂಚಿಸುತ್ತದೆ. ಈ ದಿನಗಳಲ್ಲಿ ನೀವು ಹೆಚ್ಚು ನಂಬಿದವರ ನಡವಳಿಕೆಯು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಇಲ್ಲಿಯೇ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ, ಭ್ರಮೆಗಳು ಛಿದ್ರವಾಗುತ್ತವೆ ಮತ್ತು ಆತ್ಮವಿಶ್ವಾಸವು ಮರುಜನ್ಮ ಪಡೆಯುತ್ತದೆ. ಈ ಭವಿಷ್ಯವಾಣಿಯ ನಂತರ ಧನುರಾಶಿಯವರ ಜೀವನವು ನಿಧಾನವಾಗಿಯಲ್ಲ, ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ನೆನಪಿಡಿ, ಈ ಬದಲಾವಣೆಯು ನಿಮ್ಮನ್ನು ಹೆದರಿಸಲು ಬರುವುದಿಲ್ಲ, ಆದರೆ ನಿಮ್ಮ ನಿಜವಾದ ಹಾದಿಗೆ ನಿಮ್ಮನ್ನು ಹಿಂತಿರುಗಿಸಲು ಮಾರ್ಗದರ್ಶನ ಮಾಡುತ್ತದೆ. 2ನೇ ಮಹಾಷಷ್ಠಮಿ ಭವಿಷ್ಯವಾಣಿಯು ಗುಪ್ತ ಸತ್ಯದ ಹಠಾತ್ ಬಹಿರಂಗಪಡಿಸುವಿಕೆಯನ್ನು ಮುನ್ಸೂಚಿಸುತ್ತದೆ. ಫೆಬ್ರವರಿ 5 ಮತ್ತು 11ರ ನಡುವೆ ಧನುರಾಶಿ, ನಿಮ್ಮ ಕಣ್ಣುಗಳಿಂದ ಮರೆಯಲಾಗಿರುವ ಸತ್ಯವು ಬಹಿರಂಗಗೊಳ್ಳುತ್ತದೆ. ಈ ಸತ್ಯವು ಒಬ್ಬ ವ್ಯಕ್ತಿ, ಭರವಸೆ ಅಥವಾ ನೀವು ಪ್ರಶ್ನಿಸದೆ ಕುರುಡಾಗಿ ನಂಬಿದ ನಂಬಿಕೆಗೆ ಸಂಬಂಧಿಸಿರಬಹುದು. ಇಲ್ಲಿಯವರೆಗೆ ನೀವು ವಿಷಯಗಳನ್ನು ಪ್ರಸ್ತುತಪಡಿಸಿದಂತೆಯೇ ಸ್ವೀಕರಿಸಿದ್ದೀರಿ. ಆದರೆ ಈ ದಿನಗಳಲ್ಲಿ ತೆರೆಮರೆಯ ಕಥೆ ಸ್ವತಃ ಬಹಿರಂಗಗೊಳ್ಳುತ್ತದೆ. ಬಹುಶಃ ಒಂದು ಸಣ್ಣ ಹೇಳಿಕೆ, ಸಂದೇಶ ಅಥವಾ ನಡವಳಿಕೆಯಲ್ಲಿನ ಹಠಾತ್ ಬದಲಾವಣೆಯು ನಿಮ್ಮನ್ನು ಯೋಚಿಸಲು ಮಾಡುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ ಈ ಸತ್ಯವು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಆದರೆ ಒಳಗಿನಿಂದ ನಿಮ್ಮನ್ನು ನಂಬಲಾಗದಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ. ಈ ಸಮಯದಲ್ಲಿ ಕೆಲವು ಧನುರಾಶಿಯವನು ಭಾವನಾತ್ಮಕ ಆಘಾತವನ್ನು ಅನುಭವಿಸಬಹುದು. ಆದರೆ ಈ ಆಘಾತವು ಭವಿಷ್ಯದಲ್ಲಿ ನಿಮ್ಮನ್ನು ದೊಡ್ಡ ಹಾನಿಯಿಂದ ರಕ್ಷಿಸುತ್ತದೆ ಎಂದು ಸಾಬೀತಾಗುತ್ತದೆ. ಈ ದಿನಗಳಲ್ಲಿ ನೀವು ಇನ್ನು ಮುಂದೆ ಯಾವುದೇ ಸಂಬಂಧ ಅಥವಾ ನಿರ್ಧಾರದಲ್ಲಿ ಕುರುಡಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಈ ಭವಿಷ್ಯವಾಣಿಯು ಎಚ್ಚರಿಕೆ ಮತ್ತು ರಕ್ಷಣಾತ್ಮಕ ಗುರಿಷ್ಯವಾಗಿದೆ, ಏಕೆಂದರೆ ಇಂದು ನಿಮ್ಮ ಹೃದಯದ ಮೇಲೆ ಭಾರವಾಗಿರುವ ಸತ್ಯವು ಭವಿಷ್ಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. 3ನೇ ಮಹಾರಾಷ್ಟ್ರಮಿ ಭವಿಷ್ಯ, ಹಳೆಯ ಬಂಧವು ಇದ್ದಕ್ಕಿದ್ದಂತೆ ಮುರಿಯುತ್ತದೆ. ಧನುರಾಶಿ ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತದೆ. ಅಲ್ಲಿ ನೀವು ಇದ್ದಕ್ಕಿದ್ದಂತೆ ಹಳೆಯ ಬಂಧದಿಂದ ದೂರವಾಗಬೇಕಾಗಬಹುದು. ಈ ಬಂಧವು ಒಬ್ಬ ವ್ಯಕ್ತಿ, ಕೆಲಸ ಅಥವಾ ನೀವು ದೀರ್ಘಕಾಲದಿಂದ ಹೊಂದಿರುವ ಅಭ್ಯಾಸಕ್ಕೆ ಸಂಬಂಧಿಸಿರಬಹುದು.
ಈ ಪರಿಸ್ಥಿತಿ ಶಾಶ್ವತವಾಗಿ ಮುಂದುವರಿಯುತ್ತದೆ ಎಂದು ಭಾವಿಸಿದ್ದೀರಿ. ಆದರೆ ಮೇಲಿನಿಂದ ಬರುವ ಚಿಹ್ನೆಗಳು ಸ್ಪಷ್ಟವಾಗಿವೆ. ಈ ಹೊರೆಯನ್ನು ಇನ್ನು ಮುಂದೆ ಹೊರೆಯಲು ಸಾಧ್ಯವಿಲ್ಲ. ಈ ದಿನಗಳಲ್ಲಿ ನೀವು 2 ಆಯ್ಕೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉದ್ಭವಿಸುತ್ತದೆ. ನಿಮ್ಮನ್ನು ನೀವು ಕಳೆದುಕೊಳ್ಳುವುದೋ ಅಥವಾ ಧೈರ್ಯವಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದೋ. ಈ ನಿರ್ಧಾರ ಸುಲಭವಲ್ಲ. ನಿಮ್ಮ ಮನಸ್ಸು ಹೆದರುತ್ತದೆ, ನಿಮ್ಮ ಭಾವನೆಗಳು ಸಿಕ್ಕಹಾಕಿಕೊಳ್ಳುತ್ತವೆ ಮತ್ತು ಒಂದು ಕ್ಷಣ ನೀವು ನಿಮ್ಮನ್ನೇ ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ. ಆದರೆ ಧನುರಾಶಿಯ ನಿಜವಾದ ಶಕ್ತಿ ಜಾಗೃತವಾಗುವ ಕ್ಷಣವಿದು. ಅತ್ಯಂತ ನಿಗೂಢ ವಿಷಯವೆಂದರೆ, ನೀವು ಇಂದು ಭಯಪಡುವ ಬಂಧವು ಮುರಿದು ಹೋದ ತಕ್ಷಣ ನಿಶ್ಚಲವಾದ ಅದೃಷ್ಟವು ನಿಮ್ಮ ಜೀವನದಲ್ಲಿ ವೇಗವಾಗಿ ಪ್ರವೇಶಿಸುತ್ತದೆ. ಈ ದಿನಗಳಲ್ಲಿ ಅನೇಕ ಧನುರಾಶಿಯವರು ಮೊದಲ ಬಾರಿಗೆ ಮುಕ್ತರಾಗುತ್ತಾರೆ. ಈ ಭವಿಷ್ಯವಾಣಿಯು ಅಂತ್ಯವನ್ನಲ್ಲ, ಬದಲಾಗಿ ಹೊಸ ಮತ್ತು ಶಕ್ತಿಶಾಲಿಯಾದ ಆರಂಭವನ್ನು ಘೋಷಿಸುತ್ತದೆ. 4ನೇ ಮಹತ್ವದ ಭವಿಷ್ಯವಾಣಿ, ಅದೃಷ್ಟದ ಬಾಗಿಲು ಇದ್ದಟ್ಟಿದ್ದಂತೆ ತೆರೆಯುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ಒಂದು ಅವಕಾಶ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ನೀವು ಅದಕ್ಕಾಗಿ ಆಶಿಸುತ್ತಿದ್ದೀರಿ, ಆದರೆ ಸಮಯದ ಬಗ್ಗೆ ನಿಶ್ಚಿತರಾಗಿರಲಿಲ್ಲ. ಈಗ ಸಮಯ. ನೀವು ಸ್ವಲ್ಪ ಸಮಯದಿಂದ ಕಠಿಣ ಪರಿಶ್ರಮ ಮಾಡುತ್ತಿದ್ದೀರಿ, ಆದರೆ ಫಲಿತಾಂಶಗಳು ಅನುಗುಣವಾಗಿರಲಿಲ್ಲ. ಕೆಲವೊಮ್ಮೆ ವಿಳಂಬಗಳು, ಕೆಲವೊಮ್ಮೆ ಅಡಚಣೆಗಳು, ಕೆಲವೊಮ್ಮೆ ಬೇರೆಯೊಬ್ಬರ ಮುನ್ನಡೆ ಇದ್ದವು. ಆದರೆ ಈ ದಿನಗಳಲ್ಲಿ ಬ್ರಹ್ಮಾಂಡದ ಸಮತೋಲನವು ನಿಮ್ಮ ಪರವಾಗಿ ವಾಲಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ಕೆಲವು ಹಣಕಾಸಿನ ಸುದ್ದಿ, ಸಿಕ್ಕಾಕೊಂಡ ಹಣದ ಬಿಡುಗಡೆ ಅಥವಾ ಹೊಸ ಆದಾಯದ ಮೂಲ ಕಾಣಿಸಬಹುದು. ಕೆಲವು ಧನುರಾಶಿಯವರು ಗೌರವಗಳು, ಸ್ಥಾನ ಅಥವಾ ಮನ್ನಣೆಯನ್ನು ಪಡೆಯುತ್ತಾರೆ. ಅದು ದೀರ್ಘಕಾಲದವರೆಗೆ ಮಾತನಾಡಲ್ಪಡುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ಅವಕಾಶವು ನೀವು ಏನೂ ಆಗುವುದಿಲ್ಲ ಎಂದು ಭಾವಿಸುವ ಕ್ಷಣದಲ್ಲಿ ಬರುತ್ತದೆ. ನೆನಪಿಡಿ, ಇದು ನಿಮ್ಮನ್ನು ಪರೀಕ್ಷಿಸುವ ಸಮಯವಲ್ಲ, ಬದಲಾಗಿ ಪ್ರತಿಫಲ ನೀಡುವ ಸಮಯ. ನೀವು ಮಾಡಿದ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ತ್ಯಾಗವು ಈಗ ಫಲ ನೀಡುತ್ತದೆ. ಈ ಭವಿಷ್ಯವಾಣಿಯನ್ನು ಅನುಸರಿಸಿ ಧನುರಾಶಿಯವರ ಜೀವನದಲ್ಲಿನ ಸಂದರ್ಭಗಳು ಬದಲಾಗುವುದಷ್ಟೇ ಅಲ್ಲದೆ ನಿಮ್ಮ ಸ್ಥಿತಿಯೂ ಬದಲಾಗುತ್ತದೆ. 5ನೇ ಮಹಾರ್ಭವಿಷ್ಯ, ವಿಶೇಷ ಸಂಬಂಧವು ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಫೆಬ್ರವರಿ 5 ಮತ್ತು 11ರ ನಡುವೆ ಧನುರಾಶಿ, ನಿಮ್ಮ ಜೀವನದಲ್ಲಿನ ಒಂದು ಸಂಬಂಧವು ಇದ್ದಕ್ಕಿದ್ದಂತೆ ಹೊಸ ತಿರುವನ್ನು ಪಡೆಯುತ್ತದೆ. ಇದು ನೀವು ಲಘುವಾಗಿ ತೆಗೆದುಕೊಳ್ಳುತ್ತಿರುವ ಸಂಬಂಧವಾಗಿರಬಹುದು ಅಥವಾ ನೀವು ಭವಿಷ್ಯದ ಬಗ್ಗೆ ಹಿಂದೆ ನಿಶ್ಚಿತರಾಗಿರದ ಸಂಬಂಧವಾಗಿರಬಹುದು. ಸಂಭಾಷಣೆ, ಒಪ್ಪಿಗೆ ಅಥವಾ ಅನಿರೀಕ್ಷಿತ ಸನ್ನಿವೇಶವು ಗಾಳಿಯನ್ನು ತೆರವುಗೊಳಿಸುತ್ತದೆ. ಕೆಲವು ಧನುರಾಶಿಯವರಿಗೆ ಈ ಭವಿಷ್ಯವಾಣಿಯು ಹಠಾತ್ ಸಂಬಂಧ ಮುಂದಡೆಯನ್ನು ಸೂಚಿಸುತ್ತದೆ. ಈ ಸಮಯವು ಸಂಬಂಧದ ಆಳವಾಗುವುದನ್ನು ಸೂಚಿಸುತ್ತದೆ, ಆದರೆ ಇತರರಿಗೆ ಇದು ಇನ್ನೂ ಮುಂದೆ ನಿರ್ಲಕ್ಷಿಸಲಾಗದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಇಲ್ಲಿಯವರೆಗೆ ನಿಮ್ಮನ್ನು ಭಾವನಾತ್ಮಕವಾಗಿ ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವ ಸಂಬಂಧವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಅಥವಾ ನಿಮ್ಮ ಜೀವನದಿಂದ ಶಾಂತಿಯುತವಾಗಿ ಕಣ್ಮರೆಯಾಗುತ್ತದೆ. ಈ 7 ದಿನಗಳಲ್ಲಿ ನೀವು ಇನ್ನೂ ಮುಂದೆ ಅಪೂರ್ಣ ಸಂಬಂಧಗಳನ್ನು ಮುಂದುವರಿಸಲು ಸಿದ್ಧರಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಈ ಭವಿಷ್ಯವಾಣಿಯು ಬೇರ್ಪಡುವಿಕೆಯ ಬಗ್ಗೆ ಅಲ್ಲ, ಆದರೆ ಸತ್ಯ ಮತ್ತು ಸ್ಪಷ್ಟತೆಯ ಬಗ್ಗೆ. ಸತ್ಯದಲ್ಲಿ ಮುಳುಗಿರುವ ಸಂಬಂಧವು ಮೊದಲಿಗಿಂತ ಬಲಗೊಳ್ಳುತ್ತದೆ ಮತ್ತು ಭ್ರಮೆಯಿರುವಲ್ಲಿ ಅಂತ್ಯವು ಈಗಾಗಲೇ ಬರೆಯಲ್ಪಟ್ಟಿದೆ. 6ನೇ ಮಹಾರಶ್ಮಿ ಭವಿಷ್ಯವಾಣಿ, ಒಳಗಿನಿಂದ ಒಂದು ಪ್ರಬಲ ಸಂಕೇತವು ಉದ್ಭವಿಸುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನೀವು ನಿರ್ಲಕ್ಷಿಸಲಾಗದ ಭಾವನೆಯನ್ನು ಅನುಭವಿಸುವಿರಿ. ನೀವು ಇದ್ದಕ್ಕಿದ್ದಂತೆ ವಿಷಯಗಳನ್ನು ಹಿಂದೆಂದಿಗಲೂ ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೀರಿ. ಇಲ್ಲಿಯವರೆಗೆ ಗೊಂದಲಮಯವಾಗಿ ಕಾಣುತ್ತಿದ್ದ ವಿಷಯಗಳು ತಾವಾಗಿಯೇ ಸ್ಪಷ್ಟವಾಗಲು ಪ್ರಾರಂಭಿಸುತ್ತವೆ. ಈ ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆಯು ಅಸಾಮಾನ್ಯವಾಗಿ ತೀಕ್ಷ್ಣವಾಗಿರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಭಾರವಾಗಿ ಇರುವುದು ಅಥವಾ ಕಾರಣವಿಲ್ಲದೆ ಮಾರ್ಗದಿಂದ ವಿಮುಖರಾಗಲು ಬಯಸುವುದು ಕಾಕತಾಳೀಯವಲ್ಲ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ನೀವು ಈ ಆಂತರಿಕ ಸಂಕೇತವನ್ನು ಕೇಳಿದರೆ ನೀವು ಒಂದು ದೊಡ್ಡ ತಪ್ಪನ್ನು ತಪ್ಪಿಸಬಹುದು. ಕೆಲವು ಧನುರಾಶಿಗೆ ಕನಸುಗಳು, ಚಿಹ್ನೆಗಳು ಅಥವಾ ಹಠಾತ್ ಆಲೋಚನೆಗಳು ಭವಿಷ್ಯದ ಒಂದು ನೋಟವನ್ನು ಒದಗಿಸಬಹುದು. ಬಾಹ್ಯ ಶಬ್ದವನ್ನು ಕೇಳದೆ ನಿಮ್ಮ ಆಂತರಿಕ ಧ್ವನಿಯನ್ನು ನಂಬುವ ಸಮಯ ಇದು, ಏಕೆಂದರೆ ನಿಮ್ಮ ಹೃದಯವು ನಿಮಗೆ ತೋರಿಸುವ ಮಾರ್ಗವು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುತ್ತದೆ. 7ನೇ ಮಹಾರಾಶಿ ಭವಿಷ್ಯ, ದಿಕ್ಕು ಬದಲಾಗುವ ಪ್ರಯಾಣ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಜೀವನದಲ್ಲಿ ಕೇವಲ ಸ್ಥಳಾಂತರಕ್ಕೆ ಸೀಮಿತವಾಗಿರದ ಒಂದು ಪ್ರಯಾಣ ಹೊರಹೊಮ್ಮುತ್ತಿದೆ. ಈ ಪ್ರಯಾಣವು ಹೆಚ್ಚು ಯೋಜನೆ ಅಥವಾ ಆಲೋಚನೆಯಿಲ್ಲದೆ ಇದ್ದಕ್ಕಿದ್ದಂತೆ ನಿರ್ಧರಿಸಲ್ಪಡಬಹುದು. ಕೆಲವು ಧನುರಾಶಿಯವರಿಗೆ ಈ ಪ್ರಯಾಣವು ಕೆಲಸಕ್ಕೆ ಸಂಬಂಧಿಸಿರಬಹುದು, ಇತರರಿಗೆ ವೈಯಕ್ತಿಕ ಕಾರಣಗಳಿಗಾಗಿ. ಆದರೆ ಅದು ಪೂರ್ಣಗೊಂಡ ನಂತರವೇ ಈ ಪ್ರಯಾಣದ ನಿಜವಾದ ಉದ್ದೇಶವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ.
ಅತ್ಯಂತ ನಿಗೂಢವಾದ ವಿಷಯವೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು. ಈ ದಿನಗಳಲ್ಲಿ ಸ್ಥಳ ಬದಲಾವಣೆಯೊಂದಿಗೆ ನಿಮ್ಮ ಆಲೋಚನೆ, ನಿಮ್ಮ ಗುರಿಗಳು ಮತ್ತು ನಿಮ್ಮ ನಿರ್ಧಾರಗಳು ಸಹ ಬದಲಾಗಲು ಪ್ರಾರಂಭಿಸುತ್ತವೆ. ಈ ಭವಿಷ್ಯವು ಕೇವಲ ಚಲಿಸುವ ಬಗ್ಗೆ ಅಲ್ಲ, ಆದರೆ ಹೊಸ ದಿಕ್ಕನ್ನು ಅಳವಡಿಸಿಕೊಳ್ಳುವ ಬಗ್ಗೆ. ಈ ಸಂಕೇತವನ್ನು ಅರ್ಥಮಾಡಿಕೊಳ್ಳುವ ಧನುರಾಶಿ ಭವಿಷ್ಯದಲ್ಲಿ ಇತರರನ್ನು ಮೀರಬಹುದು. 8ನೇ ಮಹಾರಾಶಿ ಭವಿಷ್ಯ. ಸ್ಥಗಿತಗೊಂಡ ಅದೃಷ್ಟ ಇದ್ದಕ್ಕಿದ್ದಂತೆ ಸಕ್ರಿಯವಾಗುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನೀವು ಬಹುತೇಕ ಮರೆತಿದ್ದ ಪ್ರಯೋಜನವು ನಿಮ್ಮ ಜೀವನದಲ್ಲಿ ಹೊರಹೊಮ್ಮುತ್ತದೆ. ಹಳೆಯ ಪ್ರಯತ್ನ, ಅಪೂರ್ಣ ಕಾರ್ಯ ಅಥವಾ ಯಾರೊಂದಿಗಾದರೂ ಹಿಂದಿನ ಸಂಬಂಧವು ಇದ್ದಕ್ಕಿದ್ದಂತೆ ಫಲ ನೀಡಬಹುದು. ಅದು ಸಿಲುಕಿಕೊಂಡಿರುವ ಹಣ, ಬಾಕಿ ಇರುವ ನಿರ್ಧಾರ ಅಥವಾ ಅವಕಾಶವು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಬದಲಾಗಬಹುದು. ಅತ್ಯಂತ ನಿಗೂಢವಾದ ವಿಷಯವೆಂದರೆ ನೀವು ಭರವಸೆಯನ್ನು ತ್ಯಜಿಸಿದಾಗ ಈ ಪ್ರಯೋಜನವು ಬರುತ್ತದೆ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ ವಿಷಯಗಳು ತಾವಾಗಿಯೇ ಹೊರಬರಲು ಪ್ರಾರಂಭಿಸುತ್ತವೆ. ಕೆಲವು ಧನುರಾಶಿಯವರು ಈ ಸಮಯದಲ್ಲಿ ತಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ರಹಸ್ಯವನ್ನು ಸಹ ಕಂಡುಕೊಳ್ಳಬಹುದು. ಈ ಭವಿಷ್ಯವಾಣಿಯು ಕೇವಲ ಲಾಭದ ಬಗ್ಗೆ ಅಲ್ಲ, ಆದರೆ ನ್ಯಾಯ ಮತ್ತು ಸಮತೋಲನದ ಬಗ್ಗೆ. ನಿಮ್ಮದಾಗಬೇಕಾದದ್ದು ಈಗ ತಡವಾದರೂ ನಿಮ್ಮನ್ನು ತಲುಪುತ್ತದೆ. ನವಮಿ ಮಹಾರಶ್ಮಿ ಭವಿಷ್ಯವಾಣಿಗಳು. ನಿಮ್ಮ ಜೀವನದ ಹಾದಿ ನಾಟಕೀಯವಾಗಿ ಬದಲಾಗುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮನ್ನು ಕ್ಷಣಿಕವಾಗಿ ಗೊಂದಲಕ್ಕೀಡು ಮಾಡುವ, ಶಾಂತಗೊಳಿಸುವ ಮತ್ತು ಆಲೋಚನೆಯಲ್ಲಿ ಕಳೆದು ಹೋಗುವ ಒಂದು ಘಟನೆ ಸಂಭವಿಸಬಹುದು. ಈ ಬದಲಾವಣೆಯು ಕ್ರಮೇಣವಾಗಿ ಸಂಭವಿಸುವುದಿಲ್ಲ, ಆದರೆ ಹಠಾತ್ ಆಘಾತವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ಸರಿ ಎಂದು ನಂಬಿದ್ದು ಅಪೂರ್ಣವಾಗಿಟ್ಟು ಮತ್ತು ನೀವು ಮುಂದೂಡುತ್ತಲೇ ಇದ್ದದ್ದು ನಿಜವಾದ ಮಾರ್ಗ ಎಂದು ನೀವು ಅರಿತುಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಿರ್ಧಾರ, ಕೆಲವು ಮಾಹಿತಿ ಅಥವಾ ಯಾರೊಬ್ಬರ ಹಠಾತ್ ನಡೆ ನಿಮ್ಮ ಸಂಪೂರ್ಣ ಜೀವನದ ಆದ್ಯತೆಗಳನ್ನು ಬದಲಾಯಿಸಬಹುದು. ಈ ಸಮಯವು ಕೆಲವು ಧನುರಾಶಿ ಜನರನ್ನು ಹೆದರಿಸಬಹುದು, ಏಕೆಂದರೆ ಈ ಬದಲಾವಣೆಯು ನಿಮ್ಮ ಸೌಕರ್ಯ ವಲಯವನ್ನು ಮುರಿಯುತ್ತದೆ. ಆದರೆ ಅದರೇ ಉದ್ದೇಶ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಈ ಘಟನೆಯ ನಂತರ ನೀವು ಹಿಂತಿರುಗಿ ನೋಡುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಈಗ ಸರಿಯಾದ ಸಮಯ. ಈ ಭವಿಷ್ಯವಾಣಿಯು ನಷ್ಟವನ್ನು ಮುನ್ಸೂಚಿಸುವುದಿಲ್ಲ, ಆದರೆ ದೊಡ್ಡ ಫಲಗಳನ್ನು ನೀಡುತ್ತದೆ. ಏಕೆಂದರೆ ಏನು ಮುರಿಯುತ್ತದೆಯೋ ಅದು ಮಾತ್ರ ತೆಗೆದುಹಾಕಲಾಗುತ್ತದೆ ಮತ್ತು ಉಳಿದಿರುವುದು ಮಾತ್ರ ನಿಮ್ಮನ್ನು ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. 10ನೇ ಮಹಾ ಅಷ್ಟಮಿ ಭವಿಷ್ಯವು ಮೇಲಿನಿಂದ ಬರುವ ನೇರ ಎಚ್ಚರಿಕೆಯಾಗಿದೆ. ಧನುರಾಶಿಯವರೇ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಸುತ್ತಲಿನ ಶಕ್ತಿಯು ಇದ್ದಕ್ಕಿದ್ದಂತೆ ಬದಲಾಗಲು ಪ್ರಾರಂಭಿಸುತ್ತದೆ. ಕೆಲವು ಸಂದರ್ಭಗಳು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿವೆ ಅಥವಾ ಕೊನೆಯ ಕ್ಷಣದಲ್ಲಿ ಕೆಲವು ಕೆಲಸಗಳು ಪದೇ ಪದೇ ಸ್ಥಗಿತಗೊಂಡಿವೆ ಎಂದು ನೀವು ಭಾವಿಸುತ್ತೀರಿ. ಈ ಅಡೆತಡೆ ದುರದೃಷ್ಟವಲ್ಲ, ವಾಸ್ತವಕ್ಕೆ ಉನ್ನತ ಶಕ್ತಿಗಳು ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಚಲಿಸದಂತೆ ತಡೆಯುತ್ತಿವೆ. ಈ ದಿನಗಳಲ್ಲಿ ಒಂದು ಒಪ್ಪಂದ, ಪ್ರಯಾಣ ಅಥವಾ ನಿರ್ಧಾರ ಇದ್ದಕ್ಕಿದ್ದಂತೆ ಮುಂದೂಡಲ್ಪಟ್ಟಿದ್ದರೆ ಅದನ್ನು ಮುಂದೆ ತಳ್ಳಲು ಪ್ರಯತ್ನಿಸಬೇಡಿ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಇಂದು ನೀವು ಅಡೆತಡೆಯಾಗಿ ನೋಡುವ ಮಾರ್ಗವು ನಂತರ ನಿಮಗೆ ದೊಡ್ಡ ಅಪಾಯವಾಗಬಹುದು. ಕೆಲವು ಧನುರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಸಣ್ಣ ಅಜಾಗ್ರತೆಯೂ ಸಹ ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸಬಹುದು. ಹಾಗಾಗಿ ಜಾಗರೂಕರಾಗಿರಿ. ಇದು ಅತ್ಯಂತ ಮುಖ್ಯ. ಈ ಭವಿಷ್ಯವಾಣಿಯು ನಿಮ್ಮನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿಲ್ಲ, ಬದಲಾಗಿ ರಕ್ಷಣಾ ಗೂಠಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದು ನಿಮ್ಮನ್ನು ಕಾಡುತ್ತಿರುವ ಅಡೆತಡೆಗಳು ಭವಿಷ್ಯದಲ್ಲಿ ನಿಮ್ಮನ್ನು ಹಾನಿಯಿಂದ ರಕ್ಷಿಸುತ್ತವೆ. 11ನೇ ಮಹಾಭವಿಷ್ಯ ಮುಖ ಬೀಳುತ್ತದೆ, ಸತ್ಯ ಬಹಿರಂಗವಾಗುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಸುತ್ತಲಿನ, ನೀವು ಯಾವಾಗಲೂ ನಿಮ್ಮ ಸ್ವಂತ ಎಂದು ಪರಿಗಣಿಸುತ್ತಿದ್ದ ಯಾರಾದರೂ ಇದ್ದಕ್ಕಿದ್ದಂತೆ ಪ್ರತಿಕೂಲವಾಗಬಹುದು. ಈ ವ್ಯಕ್ತಿಗೆ 2 ಮುಖಗಳಿವೆ, ಒಂದು ಮುಂಭಾಗದಲ್ಲಿ ಮತ್ತು ಇನ್ನೊಂದು ಹಿಂಭಾಗದಲ್ಲಿ. ನೀವು ಅವರ ನಡವಳಿಕೆಯಲ್ಲಿ ಸೂಕ್ಷ್ಮ ಚಿಹ್ನೆಗಳನ್ನು ಹಲವು ಬಾರಿ ಗಮನಿಸಿರಬಹುದು, ಆದರೆ ನಿಮ್ಮ ಮನಸ್ಸು ಅವರನ್ನು ನಿರ್ಲಕ್ಷಿಸಿದೆ. ನಿಮ್ಮೊಂದಿಗೆ ಯಾರು ಇದ್ದಾರೆ ಮತ್ತು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ವಿಶ್ವವು ನಿಮಗೆ ಸ್ಪಷ್ಟವಾಗಿ ತೋರಿಸಲು ಬಯಸುವ ಸಮಯ ಈಗ. ಸಂಭಾಷಣೆ, ತಪ್ಪು ಅಥವಾ ಮೂರನೆಯ ವ್ಯಕ್ತಿಯ ಮೂಲಕ ಒಂದು ಸತ್ಯವು ಬಹಿರಂಗಗೊಳ್ಳುತ್ತದೆ, ನಿಮ್ಮ ಕಣ್ಣುಗಳನ್ನು ತೆರೆಯುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ ಈ ಬಹಿರಂಗಪಡಿಸುವಿಕೆಯು ನಿಮ್ಮನ್ನು ಮುರಿಯುವುದಿಲ್ಲ, ಆದರೆ ಒಳಗಿನಿಂದ ನಿಮ್ಮನ್ನು ಹೆಚ್ಚು ಬಲಪಡಿಸುತ್ತದೆ. ಏಕೆಂದರೆ ನೀವು ನಿಮ್ಮ ಸ್ವಂತ ಎಂದು ಪರಿಗಣಿಸಿದ ಮತ್ತು ಶಕ್ತಿಯುತಗೊಳಿಸಿದ ವ್ಯಕ್ತಿಯೇ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದ್ದ. ಈ ಭವಿಷ್ಯವಾಣಿಯು ಹಗೆತನದ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ಸ್ಪಷ್ಟ ಮಾರ್ಗದ ಬಗ್ಗೆ. ಏಕೆಂದರೆ ತಪ್ಪು ಜನರು ಹೊರಟು ಹೋದಾಗ ಮಾತ್ರ ಸರಿಯಾದ ಜನರು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಾರೆ. 12ನೇ ಮಹತ್ವದ ಭವಿಷ್ಯವಾಣಿ.
ಸಂಬಂಧ ಉಳಿಯುತ್ತದೆಯೇ ಅಥವಾ ಕಳೆದು ಹೋಗುತ್ತದೆಯೇ? ನಿರ್ಧಾರವು ಅಂತಿಮವಾಗಿರುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನೀವು ಇಲ್ಲಿಯವರೆಗೆ ಅಪೂರ್ಣವಾಗಿ ಬಿಡುತ್ತಿದ್ದ ನಿಮ್ಮ ಜೀವನದಲ್ಲಿನ ಸಂಬಂಧವನ್ನು ತೀವ್ರ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಇದು ಪ್ರಣಯ ಸಂಬಂಧವಾಗಿರಬಹುದು, ಕುಟುಂಬ ಸಂಬಂಧವಾಗಿರಬಹುದು ಅಥವಾ ನಿಮ್ಮ ನಿರ್ಧಾರಗಳನ್ನು ನೇರವಾಗಿ ಪ್ರಭಾವಿಸಿದ ವ್ಯಕ್ತಿಯಾಗಿರಬಹುದು. ಇಲ್ಲಿಯವರೆಗೆ ನೀವು ರಾಜಿ ಮಾಡಿಕೊಳ್ಳುವ ಮೂಲಕ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ನೀವು ಅನೇಕ ವಿಷಯಗಳನ್ನು ನಿಗ್ರಹಿಸಿದ್ದೀರಿ ಮತ್ತು ಪದೇ ಪದೇ ನಿಮ್ಮನ್ನು ತಡೆಹಿಡಿದಿದ್ದೀರಿ. ಆದರೆ ಈಗ ನಿಮ್ಮ ಆತ್ಮದ ಸಹಿಷ್ಣುತೆ ಅದರ ಮಿತಿಯನ್ನು ತಲುಪುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಸಂಭಾಷಣೆ, ಮುಖಾಮುಖಿ ಅಥವಾ ಅಂತಿಮ ಸತ್ಯವು ಎಲ್ಲವನ್ನೂ ತೆರವುಗೊಳಿಸುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಸಂಬಂಧವು ಎಂದಿಗಿಂತಲೂ ಬಲಗೊಳ್ಳುತ್ತದೆ ಅಥವಾ ಅದು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಕಣ್ಮರೆಯಾಗುತ್ತದೆ. ಯಾವುದೇ ಮಧ್ಯಮ ನೆಲವಿರುವುದಿಲ್ಲ. ಈ ನಿರ್ಧಾರ ತೆಗೆದುಕೊಳ್ಳುವಾಗ ಕೆಲವು ಧನುರಾಶಿಯವರು ನೋವನ್ನು ಅನುಭವಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರು ವಿಚಿತ್ರವಾದ ಶಾಂತಿಯನ್ನು ಸಹ ಅನುಭವಿಸುತ್ತಾರೆ. ಆತ್ಮದ ಮೇಲೆ ಭಾರವಾದ ಸಂಬಂಧವನ್ನು ಬಿಡುವುದು ನಿಜವಾದ ವಿಮೋಚನೆ. ಈ ಭವಿಷ್ಯವಾಣಿಯು ಪ್ರತ್ಯೇಕತೆಯ ಬಗ್ಗೆ ಅಲ್ಲ, ಆದರೆ ಸ್ವಾಭಿಮಾನ ಮತ್ತು ನಿಜವಾದ ಸಂಪರ್ಕದ ಬಗ್ಗೆ. ರಾಶಿಚಕ್ರದ 13ನೇ ತಿಂಗಳು. ನೀವು ಬಿತ್ತಿದ್ದನ್ನು ಕೊಯ್ಯುತ್ತೀರಿ. ಧನುರಾಶಿ, ಕರ್ಮದ ಚಕ್ರವು ಫೆಬ್ರವರಿ 5 ಮತ್ತು 11ರ ನಡುವೆ ವೇಗವಾಗಿ ತಿರುಗುತ್ತದೆ. ನೀವು ಹಿಂದೆ ಮಾಡಿದ್ದ, ಹೇಳಿದ್ದ ಅಥವಾ ಸಹಿಸಿಕೊಂಡಿದ್ದರ ಪರಿಣಾಮಗಳು ಈಗ ಸ್ಪಷ್ಟವಾಗುತ್ತವೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದರೆ, ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದರೆ ಅಥವಾ ನಿಸ್ವಾರ್ಥವಾಗಿ ಯಾರೊಂದಿಗಾದರೂ ಬೆಂಬಲವಾಗಿ ನಿಂತಿದ್ದರೆ, ಈ ಸಮಯವು ನಿಮಗೆ ಅನಿರೀಕ್ಷಿತ ಆಶೀರ್ವಾದಗಳನ್ನು ತರುತ್ತದೆ. ಆದಾಗುವೆ ನೀವು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿದ್ದರೆ ಅಥವಾ ಸತ್ಯದಿಂದ ದೂರ ಸರಿದಿದ್ದರೆ, ಸತ್ಯವು ಸ್ವತಃ ಬಡಿದು ಬರುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಫಲಿತಾಂಶಗಳು ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚು ವೇಗವಾಗಿ ಬರುತ್ತವೆ. ಕೆಲವು ಧನುರಾಶಿಯವರು ಈ ಸಮಯದಲ್ಲಿ ಅವರು ಎಂದಿಗೂ ಕೇಳದ ಪ್ರಯೋಜನಗಳನ್ನು, ಗೌರವ, ಸಹಕಾರ ಅಥವಾ ಅನಿರೀಕ್ಷಿತ ಸಹಾಯದ ರೂಪದಲ್ಲಿ ಪಡೆಯಬಹುದು. ಮತ್ತು ಇತರರು ಮುಂದುವರಿಯಲು ಅವರು ಬಿಟ್ಟು ಹೋದ ಹೊರೆಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಎಂದು ಅರಿತುಕೊಳ್ಳುತ್ತಾರೆ. ಈ ಭವಿಷ್ಯವಾಣಿಯು ಪ್ರತ್ಯೇಕತೆಯ ಬಗ್ಗೆಯಲ್ಲ, ಆದರೆ ಸ್ವಾಭಿಮಾನ ಮತ್ತು ನಿಜವಾದ ಸಂಪರ್ಕದ ಬಗ್ಗೆ. ರಾಶಿಚಕ್ರದ 14ನೇ ತಿಂಗಳು. ಮೇಲಿಂದ ಸ್ಪಷ್ಟ ಚಿಹ್ನೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಜೀವನದಲ್ಲಿ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೀವು ಕಾಕತಾಳ್ಯವೆಂದು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. ಈ ಚಿಹ್ನೆಯು ಪದಗಳಲ್ಲಿರುವುದಿಲ್ಲ, ಆದರೆ ಒಂದು ಘಟನೆ, ಕಾಕತಾಳ್ಯ ಅಥವಾ ಪುನರಾವರ್ತಿತ ಸಂಜ್ಞೆಗಳ ರೂಪದಲ್ಲಿರುತ್ತದೆ. ನೀವು ಒಂದೇ ವಿಷಯ, ಅದೇ ಹೆಸರು ಅಥವಾ ಅದೇ ಪರಿಸ್ಥಿತಿಯನ್ನು ಪದೇ ಪದೇ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೀರಿ. ಇದು ಮುಂದೆ ಮುಂದೂಡಬೇಡಿ ಎಂದು ನಿಮಗೆ ಹೇಳುವ ಬ್ರಹ್ಮಾಂಡದ ಮಾರ್ಗ. ಈ ದಿನಗಳಲ್ಲಿ ನೀವು ಬಹಳ ಸಮಯದಿಂದ ಮುಂದೂಡುತ್ತಿದ್ದ ನಿರ್ಧಾರದ ಬಗ್ಗೆ ನೀವು ಸ್ಪಷ್ಟತೆ ಪಡೆಯುತ್ತೀರಿ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಚಿಹ್ನೆಗಳು ನಿಮ್ಮನ್ನು ಹೆದರಿಸಲುವಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆಯಿಡಲು ನಿಮ್ಮನ್ನು ಪ್ರೇರೇಪಿಸಲು. ಕೆಲವು ಧನುರಾಶಿಯವರು ಈ ಸಮಯದಲ್ಲಿ ಬೆಳೆಯುತ್ತಿರುವ ಆಧ್ಯಾತ್ಮಿಕ ಒಲವನ್ನು ಅನುಭವಿಸುತ್ತಾರೆ, ಮತ್ತು ಇತರರು ಮೊದಲ ಬಾರಿಗೆ ತಮ್ಮ ಜೀವನದ ಉದ್ದೇಶವನ್ನು ಸ್ಪಷ್ಟವಾಗಿ ನೋಡುತ್ತಾರೆ. ಈ ಭವಿಷ್ಯವಾಣಿಯು ಗೊಂದಲದ್ದಲ್ಲ, ಆದರೆ ಮಾರ್ಗದರ್ಶನದ್ದು. ಏಕೆಂದರೆ ಮೇಲಿನಿಂದ ಒಂದು ಚಿಹ್ನೆ ಬಂದಾಗ ಮಾರ್ಗವು ಸ್ವಯಂಪ್ರಭಾವಿಯಾಗಿ ತೆರೆಯಲು ಪ್ರಾರಂಭಿಸುತ್ತದೆ. 15ನೇ ಮಹರ್ಷಿಮಿ ಭವಿಷ್ಯವಾಣಿ. ಹಳೆಯ ಜೀವನ ಕೊನೆಗೊಳ್ಳುತ್ತದೆ, ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಧನುರಾಶಿ, ಫೆಬ್ರವರಿ 5 ಮತ್ತು 11ರ ನಡುವೆ ನಿಮ್ಮ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ. ಅದರ ನಂತರ ನೀವು ನಿಮಗೆ ನೀವೇ ಹೇಳಿಕೊಳ್ಳುತ್ತೀರಿ, ನಾನು ಇನ್ನು ಮುಂದೆ ಒಂದೇ ಆಗಿಲ್ಲ ಎಂದು ನೀವು ಹೇಳಿಕೊಳ್ಳುತ್ತೀರಿ. ಇದು ಒಂದೇ ಘಟನೆಯಾಗಿರುವುದಿಲ್ಲ, ಬದಲಾಗಿ ಅನೇಕ ಸಣ್ಣ ಚಿಹ್ನೆಗಳ ಪರಾಕಾಷ್ಠೆಯಾಗಿರುತ್ತದೆ. ಈ ಸಮಯವು ಹಿಂದಿನ ಭವಿಷ್ಯವಾಣಿಗಳಲ್ಲಿ ನೀವು ಅನುಭವಿಸಿದ ಎಲ್ಲಾ ಕುಸಿತಗಳು, ಬಹಿರಂಗಪಡಿಸುವಿಕೆಗಳು ಮತ್ತು ನಿರ್ಧಾರಗಳ ಅಂತಿಮ ಫಲಿತಾಂಶವನ್ನು ತರುತ್ತದೆ. ಇಲ್ಲಿಯವರೆಗೆ ನೀವು ಹಳೆಯ ಭಯಗಳು, ಹಳೆಯ ಆಲೋಚನೆಗಳು ಅಥವಾ ಹಳೆಯ ಬಂಧಗಳಿಂದ ಬಂಧಿತರಾಗಿರಬಹುದು, ಆದರೆ ಇನ್ನು ಮುಂದಿಲ್ಲ. ಈ ದಿನಗಳಲ್ಲಿ ನಿಮ್ಮ ಒಳಗೆ ನಂಬಲಾಗದ ಧೈರ್ಯ ಮೂಡುತ್ತದೆ, ಶಬ್ದವಿಲ್ಲದೆ, ಘೋಷಣೆಯಿಲ್ಲದೆ, ಆದರೆ ಅಪಾರ ಶಕ್ತಿಯುತವಾಗಿ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಬದಲಾವಣೆಯನ್ನು ಜಗತ್ತು ಅನುಭವಿಸುವುದಿಲ್ಲ, ಆದರೆ ಮೊದಲು ನಿಮಗೆ ಗೋಚರಿಸುತ್ತದೆ. ನೀವು ಇದ್ದಕ್ಕಿದ್ದಂತೆ ಕಡಿಮೆ ಸಹಿಸಲು ಪ್ರಾರಂಭಿಸುತ್ತೀರಿ, ಸುಳ್ಳುಗಳಿಂದ ದೂರವಿಳ್ಳುತ್ತೀರಿ ಮತ್ತು ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ತರುವ ಮಾರ್ಗವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೀರಿ. ಕೆಲವು ಧನುರಾಶಿಗೆ ಈ ಭವಿಷ್ಯವಾಣಿಯು ಹೊಸ ಗುರಿತು, ಹೊಸ ಗುರಿಗಳು ಮತ್ತು ಹೊಸ ಜೀವನ ಮಾರ್ಗದ ಆರಂಭವನ್ನು ಸೂಚಿಸುತ್ತದೆ.
ಇದು ಏನನ್ನಾದರೂ ಸಂಪಾದಿಸುವುದರ ಬಗ್ಗೆ ಅಲ್ಲ, ಆದರೆ ನಿಮ್ಮ ನಿಜವಾದ ಆತ್ಮವನ್ನು ನೆನಪಿಸಿಕೊಳ್ಳುವುದರ ಬಗ್ಗೆ. ನೆನಪಿಡಿ, ಈ ವಾರ ಸಂಭವಿಸುವ ಬದಲಾವಣೆಗಳು ತಾತ್ಕಾಲಿಕವಾಗಿರುವುದಿಲ್ಲ. ಧನುರಾಶಿಯವರ ಭವಿಷ್ಯ ಅವರ ಜೀವನ ಕಥೆಯಲ್ಲ, ಬದಲಾಗಿ ಪುನಃ ಬರೆಯಲ್ಪಡುವ ಕ್ಷಣವಿದು. ಧನುರಾಶಿ, ನೀವೀಗಷ್ಟೇ ಕೇಳಿದ ಚಿಹ್ನೆಗಳು, ಬದಲಾವಣೆಗಳು ಮತ್ತು ನಿಗೂಢ ಘಟನೆಗಳು ಕೇವಲ ಪದಗಳಲ್ಲ, ಅವು ಮುಂದೆ ಏನಾಗಲಿದೆ ಎಂಬುದರ ಒಂದು ನೋಟ. ಈ ಭವಿಷ್ಯವಾಣಿಗಳಲ್ಲಿ ಎಲ್ಲಾದರೂ ನಿಮ್ಮ ಜೀವನದ ಸತ್ಯವನ್ನು ನೀವು ಅನುಭವಿಸಿದ್ದರೆ, ನಿಮ್ಮ ಹೃದಯ ಹೌದು ಎಂದು ಹೇಳಿದರೆ, ಇದರಲ್ಲಿ ಸ್ವಲ್ಪ ಸತ್ಯವಿದೆ ಎಂದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಈ ಸಂದೇಶವು ಹೆಚ್ಚಿನ ಧನುರಾಶಿ ಜನರನ್ನು ತಲುಪಲು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇಂತಹ ಹೆಚ್ಚಿನ ರಹಸ್ಯ ಸಂದೇಶಗಳು, ಶಕ್ತಿಶಾಲಿ ಭವಿಷ್ಯವಾಣಿಗಳು ಮತ್ತು ಜೀವನ ಬದಲಾಯಿಸುವ ಸಂದೇಶಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೌದು, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಹರಿಯಲಿ ಎಂದು ಕಮೆಂಟ್ಗಳಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ.